ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವ್ಲಾಗ್ ಬಂದು ಫುಲ್ ನಮ್ಮ ಲಾಸ್ಟ್ ಫ್ಯೂ ಡೇಸ್ ಜರ್ಮನಿಯಲ್ಲಿ ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ. ಜಸ್ಟ್ 2 ಡೇಸಲ್ಲಿ ಹೊರಡ್ತಾ ಇದ್ದೀವಿ, ಬಟ್ ಬೇರೆ ಊರಿಗೆ ಬಂದಿದ್ದೀವಿ ನಮ್ಮ ಫ್ರೆಂಡ್ ಮನೆಗೆ. ಆ್ಯಕ್ಚುಲಿ ಪ್ರದೀಪ್ ಫ್ರೆಂಡ್, ಅವ್ರಿಗೆ ಒಂದು ಮಗಳಿದ್ದಾಳೆ, ಸೇಮ್ ಯಾಮಿ ಏಜ್ ಅವಳಿರೋದು. ಇವರಿಬ್ಬರು ಒಂದೇ ಸರಿ ಮೀಟ್ ಆಗಿರೋದು, ಬಟ್ ಫುಲ್ ತುಂಬ ದಿನದಿಂದ ಕ್ಲೋಸ್ ಫ್ರೆಂಡ್ಸ್ ಇರೋ ಹಾಗೆ ಬಿಹೇವ್ ಮಾಡ್ತಾರೆ. ಆ್ಯಂಡ್ ತುಂಬ ಎಂಜಾಯ್ ಮಾಡ್ತಾರೆ ಒಬ್ಬ ಜೊತೆ ಒಬ್ಬರು. ಅವ್ರಿಗೋಸ್ಕರನೇ ಪ್ಲ್ಯಾನ್ ಮಾಡಿ, ಇವ್ರು ಆ್ಯಕ್ಚುಲಿ 3 hours ದೂರ ಇರೋದು ನಮಗೆ. ಸೊ ನಾವು ಬೆಳಗ್ಗೆನೇ ಹೊರಟು ಬಂದು ಇವ್ರ ಪ್ಲೇಸಲ್ಲಿ ಒಂದಿನ ಅವ್ರ ಮನೇಲಿ ಸ್ಟೇ ಮಾಡ್ತಾಯಿದ್ದೀವಿ. ಸೊ ಇವಾಗ ಕ್ರಿಸ್ಮಸ್ ಇರೋದ್ರಿಂದ ಎಲ್ಲ ಕಡೆ ಕ್ರಿಸ್ಮಸ್ ಮಾರ್ಕೆಟ್ಸ್ ಹಾಕಿರ್ತಾರೆ. ಇವ್ರ ಸಿಟಿಯಲ್ಲಿರೋದು ಕ್ರಿಸ್ಮಸ್ ಮಾರ್ಕೆಟ್ ಇದು. Strawberry. You can keep it down? Yeah. Yeah. ಇಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ಸಲ್ಲಿ ಯೂಶ್ವಲಿ ಸ್ಟಾಲ್ಸ್ ಇರುತ್ತೆ. ಏನು ಆಕ್ಸೆಸರೀಸ್ ಆಗಲಿ, ಒಂದು ಸ್ವಲ್ಪ ಕ್ಲಾದಿಂಗ್ ಆ ಥರ ಎಲ್ಲ ಸ್ಟಾಲ್ಸ್ ಇರುತ್ತೆ. ಆ್ಯಂಡ್ ಮಕ್ಕಳಿಗಿರುತ್ತೆ ಮೆರಿಗೋ ರೌಂಡ್, ಜೇಂಟ್ ವೀಲ್ ಆ ಥರದ್ದು ಕೆಲವೊಂದು ಇರುತ್ತೆ. ಆ್ಯಂಡ್ ನಾವು ಮೇಯ್ನಾಗಿ ಇವ್ರಿಗೆ ಬಂದಿರೋದ್ರಿಂದ ಇವ್ರಿಗೆ ಇದ್ದಿದ್ದು 2-3 ಇತ್ತು ವೆರೈಟಿ, ಅವೆಲ್ಲ ಆಡ್ತಾಯಿದ್ರು. ಆ್ಯಂಡ್ ಆಮೇಲೆ ಫುಡ್ ಕೂಡ ಅಷ್ಟೇ, ಅವ್ರದ್ದು ಲೋಕಲ್ ಏನು ನಮ್ಮದು ಸ್ಟ್ರೀಟ್ ಫುಡ್ ಅಂತೀವಲ್ಲ ಆ ಥರದ್ದೆಲ್ಲ ಸ್ಟಾಲ್ಸ್ ಇಟ್ಟಿರ್ತಾರೆ. ನಾವು ಬಂದಿದ್ದು ಈವ್ನಿಂಗ್ ಲೇಟ್ ಆಗಿತ್ತು. ಸೊ ಡಿನ್ನರ್ ಏನು ಬೇಡ, ಹೊರಗಡೆ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಇಲ್ಲೊಂದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು, ಅಲ್ಲಿ ಹೋಗೋ ಪ್ಲ್ಯಾನ್ ಇತ್ತು. ಅಲ್ಲಿ ಹೋದರೆ ಆ್ಯಕ್ಚುಲಿ ಫುಲ್ ಆಗಿತ್ತು ಅದು. ಆ್ಯಂಡ್ ವೇಟಿಂಗ್ ವಾಸ್ ಲೈಕ್ 1 hour ಇತ್ತು. ಅದಕ್ಕೆ ಆಮೇಲೆ ಪಿಜ್ಜಾ ಹಟ್ಗೆ ಹೋಗಿ ಡಿನ್ನರ್ ಮಾಡಿದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಯಾಮಿ ಮತ್ತು ಅವ್ರ ಫ್ರೆಂಡ್ ಬೆಳಗ್ಗೆ ಎದ್ದು ಫುಲ್ ಡ್ಯಾನ್ಸ್ ಸೆಷನ್ ಇಟ್ಕೊಂಡಿದ್ರು. ಯಾಮಿ ಮತ್ತು ಹುಡುಗಿ ಫುಲ್ ಎಂಜಾಯ್ ಮಾಡಿದ್ರು. ಐ ಥಿಂಕ್ ಫುಲ್ ಆನ್ ಸ್ಮೈಲ್ ಅವ್ರ ಫೇಸಲ್ಲಿ. ಆ್ಯಂಡ್ ಇನ್ನೂ ಏನೇನೋ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರು ಅವ್ರಿಗೆ. ಬಾತ್ ಟಬ್ಬಲ್ಲಿ ಆಟ ಆಡಿದ್ರು, ಹೊರಗಡೆ ಪಾರ್ಕ್ಗೆ ಕರ್ಕೊಂಡು ಹೋಗಿದ್ವಿ ನೆಕ್ಸ್ಟ್ ಡೇ. ಆ್ಯಂಡ್ ನಾವು ಕೂಡ ಅಷ್ಟೇ ಮಿಡ್ನೈಟ್ವರೆಗೂ ಗೇಮ್ಸ್ ಆಡ್ತಾಯಿದ್ವಿ. ಫುಲ್ 1 ಡೇ ತುಂಬ ಚೆನ್ನಾಗಿ ನಡೀತು. The next day. ಇದು ಗ್ಲಾಸ್ ಡಿಸ್ಪೋಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ. ಸೊ ಈ ರೀತಿ ಗಾರ್ಬೇಜ್ ಏನಂತಾರೆ, ಈ ಥರ ಬಾಕ್ಸ್ ಇಟ್ಟಿರ್ತಾರೆ ಎಲ್ಲ ಏರಿಯಾಸಲ್ಲೂ. ನೋಡಿ, ಒಂದು ವೈಟ್ ಗ್ಲಾಸ್, ಬ್ರೌನ್ ಗ್ಲಾಸ್, ಗ್ರೀನ್ ಗ್ಲಾಸ್, ಬೇರೆ ಬೇರೆ ಟೈಪ್ಸ್ ಬರುತ್ತಲ್ಲ ಗ್ಲಾಸ್, ಅದಕ್ಕೆಲ್ಲ ಬೇರೆ ಬೇರೆ ಕಂಟೈನರ್ಸ್ ಇರುತ್ತೆ. ಜಸ್ಟ್ ಅಲ್ಲಿ ಡ್ರಾಪ್ ಮಾಡಬೇಕು. ಅದು ಆ್ಯಕ್ಚುಲಿ ಅಲ್ಲೇ ಬ್ರೇಕ್ ಆಗುತ್ತೆ, ನಮ್ಗೆ ಸೌಂಡ್ ಕೇಳಿಸುತ್ತೆ. ಸೊ ಪ್ರಾಬ್ಲಿ ಅದನ್ನು ಅವ್ರು ಮತ್ತೆ ರೀಸೈಕಲ್ ಮಾಡ್ತಾರೆ ಅನಿಸುತ್ತೆ. ಆ್ಯಂಡ್ ಬಟ್ಟೆಗೂ ಅಷ್ಟೇ ನೋಡಿ, ಅದ್ರ ಪಕ್ಕನೇ ಈ ಥರ ಒಂದು ಇಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಒಂದು ಬ್ಯಾಗ್ ಅಥವಾ ಕವರಲ್ಲಿ ಪ್ಯಾಕ್ ಮಾಡಿ ಇದ್ರೊಳಗೆ ಹಾಕಿದ್ರೆ ಅವ್ರು ಕ್ಲಿಯರ್ ಮಾಡ್ತಾರೆ. ಎವ್ರಿ ಫ್ಯೂ ಡೇಸ್ ಮಾಡ್ತಾರೆ. ಅದ್ರ ಆ್ಯಕ್ಚುಲಿ ಡೇಟ್ಸ್ ಹಾಕಿರ್ತಾರೆ ಅಲ್ಲಿ ಯಾವಾಗ ಕ್ಲಿಯರ್ ಮಾಡ್ತಾರೆ ಅಂತ. ಎಲ್ಲ ಗಾರ್ಬೇಜ್ ಡಿಸ್ಪೋಸಲ್ಗೂ ಒಂದು ಫಿಕ್ಸ್ಡ್ ಡೇಟ್ಸ್ ಇರುತ್ತೆ. ಸೊ ಅದ್ರದ್ದು ಇವಾಗ ಲೋಕಲ್, ಇವಾಗ ನಮ್ಮ BBMP ಇದೆಯಲ್ಲ, ಅದೇ ರೀತಿ ಅವ್ರ ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟಲ್ಲಿ ನಮ್ಮ ಏರಿಯಾ ಅಥವಾ ನಮ್ಮ ಲೊಕೇಶನ್ ಹಾಕಿದ್ರೆ ಅದ್ರ ಡೇಟ್ಸ್ ಬರುತ್ತೆ, ಆ ಏರಿಯಾಗೆ ಯಾವಾಗ ಕ್ಲಿಯರ್ ಮಾಡ್ತಾರೆ ಅಂತ. ಸೊ ಇದು ನಮ್ಮ ಮನೆಗೆ ಇರೋದು ನಿಯರೆಸ್ಟ್. ಆ್ಯಂಡ್ ಎವ್ರಿ ಏರಿಯಾಗೆ ಈ ಥರ ಒಂದು ಇಟ್ಟಿರ್ತಾರೆ. ಇವತ್ತು ಲಾಸ್ಟ್ ಡೇ ನಾವು ಇಲ್ಲಿರೋದ್ರಿಂದ ಏನೇನು ಸ್ವಲ್ಪ ಉಳಿದಿರೋ ಕೆಲಸಗಳಿತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಕಾರ್ ಕೂಡ ಅಷ್ಟೇ, ಆಲ್ಮೋಸ್ಟ್ 1.5 monthನೇ ಐಡಲ್ ಇಟ್ಟಿರ್ತೀವಲ್ಲ ಗ್ಯಾರೇಜಲ್ಲಿ. ಸೊ ಫುಲ್ ಕ್ಲೀನ್ ಮಾಡಿ ಇಡೋಣ ಅಂತ ಕಾರ್ ವಾಶಿಗೆ ಬಂದಿದ್ದೀವಿ. ಈ ಕಾರ್ ವಾಶ್ ನೋಡೋದಕ್ಕೆ ತುಂಬ ಸ್ಯಾಟಿಸ್ಫೈಯಿಂಗ್, ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ನಾವು ಒಳಗೇ ಕೂತ್ಕೊಂಡು ಕಾರ್ನಲ್ಲಿ ಪಾರ್ಕ್ ಮಾಡಿದ್ರೆ ಅಲ್ಲಿ ಬೆಲ್ಟ್ ಇರುತ್ತೆ. ಸೊ ಕಾರ್ ಮೂವ್ ಆಗ್ತಾ ಇರುತ್ತೆ. ಆ್ಯಂಡ್ ಹೊರಗಡೆ ಎಲ್ಲ ನೀರನ್ನ ಜೆಟ್ ಸ್ಪ್ರೇ ಮಾಡ್ತಾರೆ. ಆ್ಯಂಡ್ ಸೋಪ್ ಕೂಡ ಹಾಕಿರ್ತಾರೆ. ಸೊ ಫುಲ್ ಕ್ಲೀನಾಗಿ ವಾಶ್ ಆಗುತ್ತೆ.
ಆ್ಯಂಡ್ ಬ್ರಷಸ್ ಕೂಡ ಇರುತ್ತೆ, ಅಂದರೆ ಸಾಫ್ಟ್ ಟೈಪ್. ಸೊ ಈ ರೀತಿ ಅದ್ರ ಕೆಳಗೆ ಮೂವ್ ಆದಾಗ ಅದು ಫುಲ್ ಕ್ಲೀನಾಗಿ ರಬ್ ಮಾಡಿ ಮಾಡಿ ಕ್ಲೀನ್ ಆದಂಗೆ ಆಗುತ್ತೆ. ಆ್ಯಂಡ್ ಫೈನಲ್ ಸ್ಟೇಜಲ್ಲಿ ಬಂದು ಒಂದು ಸ್ಪಾಂಜ್ ಟೈಪ್ ಇರುತ್ತೆ. ಸೊ ಅದರಲ್ಲಿ ಫುಲ್ ವೈಪ್ ಮಾಡುತ್ತೆ. ಏನು ವೆಟ್ ನೀರಿರುತ್ತೋ ಗ್ಲಾಸ್ ಮೇಲೆ ಅದೆಲ್ಲ ಕ್ಲೀನಾಗಿ ವೈಪ್ ಆಗುತ್ತೆ. ಸೊ ನಾವು ಮ್ಯಾನ್ಯುಯಲಾಗಿ ಮಾಡೋದಕ್ಕಿಂತ ಕ್ಲೀನಾಗಿ ಆಗುತ್ತೆ ಕಾರು. ಇದಕ್ಕೆ ಡಿಫ್ರೆಂಟ್ ಪ್ರೈಸ್ ರೇಂಜಸ್ ಇದೆ. ಸೊ ಅವ್ರದ್ದು ಪ್ರೀಮಿಯಮ್ ಏನನ್ನ ಆ ರೀತಿ ಅಪ್ರಾಕ್ಸಿಮೇಟ್ಲಿ €20, €20 to €25 ಆ ರೇಂಜಲ್ಲಿ ಬರುತ್ತೆ ನಾರ್ಮಲ್ ಕ್ಲೀನಿಂಗ್ಗೆ. ಆ್ಯಂಡ್ ಪೀಕ್ ಅವರ್ಸ್ ಅಂದರೆ ಈವ್ನಿಂಗ್ ಮತ್ತು ಅರ್ಲಿ ಮಾರ್ನಿಂಗ್ ಬಿಟ್ಟು ಮಧ್ಯಾಹ್ನ ಇರುತ್ತಲ್ಲ, ಆ ಟೈಮಲ್ಲೆಲ್ಲ ಇನ್ನೂ ಕಮ್ಮಿ ಇರುತ್ತೆ ಪ್ರೈಸಸ್. ಸೊ ಯೂಶ್ವಲಿ ಪೀಕ್ ಅವರ್ಸಲ್ಲಿ ಹೋದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಯಾಕೆಂದರೆ ಎಲ್ಲರೂ ಆ ಟೈಮಲ್ಲಿ ಬರ್ತಾರಲ್ಲ, ಸ್ವಲ್ಪ ಗಾಡಿಗಳು ಜಾಸ್ತಿ ಇರುತ್ತೆ ಅಂತ. ನೋಡಿ ಇದು ಮುಂದೆ ಕಾಣ್ತಾ ಇದೆಲ್ಲ, ನಾನು ಹೇಳುತ್ತೆ ವೈಪ್ ಮಾಡುತ್ತೆ ಫುಲ್ ನೀಟಾಗಿ ಅಂತ, ಆ ಪೋರ್ಷನ್ ಇದು. ಆಮೇಲೆ ಲಾಸ್ಟಲ್ಲೆಲ್ಲ ಎಕ್ಸಿಟ್ ಆದಮೇಲೆ, ಅಂದರೆ ಇಲ್ಲಿ ಸಿಗ್ನಲ್ ತೋರಿಸುತ್ತೆ ನೋಡಿ, ಅದು ಗ್ರೀನ್ ಬಂದಾಗ ನಾವು ಕಾರ್ ಸ್ಟಾರ್ಟ್ ಮಾಡ್ಬೋದು. ಸೊ ಅದು ಗ್ರೀನ್ ಬಂದು ಸ್ಟಾರ್ಟ್ ಹೊರಗಡೆ ಹೋದ್ಮೇಲೆ ಅಲ್ಲೆಲ್ಲ ವ್ಯಾಕ್ಯೂಮ್ಸ್ ಇಟ್ಟಿರ್ತಾರೆ. ಸೊ ನಾವು ಔಟ್ಡೋರು ಇದೆ ಮತ್ತು ಇಂಡೋರ್ ಇದೆ. ಸೊ ಅಲ್ಲಿ ನಾವು ಇಂಟೀರಿಯರ್ಸ್ ನಾವೇ ಕ್ಲೀನ್ ಮಾಡ್ಕೋಬೋದು. ಸೊ ಅಲ್ಲಿ ವ್ಯಾಕ್ಯೂಮ್ ಇರುತ್ತೆ, ಈ ಪೈಪ್ಸ್ ಕಾಣ್ತಾ ಇದೆಯಲ್ಲ ಅದೆಲ್ಲ ವ್ಯಾಕ್ಯೂಮು. ಸೊ ನಾವು ಒಳಗೆಲ್ಲ ಕ್ಲಿಯರ್ ಮಾಡಿ ಡಸ್ಟ್ಬಿನ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಇಂಟೀರಿಯರ್ಸ್ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಆಮೇಲೆ ಮನೆಗೆ ಬಂದಮೇಲೆ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದೆಲ್ಲ ಏನು ಪ್ಲ್ಯಾನಲ್ಲಿ ಇರಲಿಲ್ಲ. ಸೊ ಬಂದು ಫ್ರಿಜ್ಜಲ್ಲಿರೋದೆಲ್ಲ ಡಿಸ್ಪೋಸ್ ಮಾಡೋಣ, ಅಷ್ಟರಲ್ಲಿ ಎಕ್ಸ್ಪೈರ್ ಆಗೋವಂಥದ್ದೆಲ್ಲ ತೆಗ್ದಾಕೋಣ ಅಂತ ನೋಡಿದೆ. ಆಮೇಲೆ ಅನಿಸ್ತು ಒಂದ್ಸರಿ ಫ್ರಿಜ್ ಹೇಗಿದ್ರು ಆಲ್ಮೋಸ್ಟ್ ಎಲ್ಲ ತಿನ್ನೋದೆಲ್ಲ ತೆಗೆದುಬಿಡ್ತೀನಿ, ಬರೀ ಪ್ಯಾಕ್ಡ್ ಫುಡ್ಸ್ ಇರುತ್ತಲ್ಲ ಅಂಥದ್ದು ಮಾತ್ರ ಇರೋದಲ್ವ, ಹೇಗಿದ್ರು ನೀಟಾಗಿ ವೈಪ್ ಮಾಡಿ ಕ್ಲೀನ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಾನು ವೆನಿಗರ್ಗೆ ಒಂದು ಸ್ವಲ್ಪ ಡಿಶ್ ವಾಶ್ ಹಾಕ್ಕೊಂಡು ಒರೆಸ್ಕೊತಾ ಇರೋದು ಇದೆಲ್ಲ. ಆ್ಯಂಡ್ ಇದು ಮಧ್ಯದಲ್ಲಿ ಶೆಲ್ಫ್ಸ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ನಾರ್ಮಲ್ ಡಿಶ್ ವಾಶಲ್ಲಿ ವಾಶ್ ಮಾಡಿಬಿಟ್ಟು ಒರೆಸ್ಬಿಟ್ಟು ಹಾಕ್ತೀನಿ. ನಮ್ದು ಇಲ್ಲಿರೋದು ಇನ್ಬಿಲ್ಟ್ ರೆಫ್ರಿಜ್ರೇಟರು ಆ್ಯಂಡ್ ಪ್ಲಗ್ಸ್ ಎಲ್ಲ ಹಿಂದೆ. ಸೊ ಅಲ್ಲಿ ನಮಗೆ ಇದ್ರ ಪಕ್ಕ ಒಂದು ಸ್ಮಾಲ್ ಡೋರ್ ಇದೆ, ಸ್ಟೋರ್ ಥರ, ಅಲ್ಲಿ ಹೋಗಿ ತೆಗಿಬೇಕು. ಸೊ ಅದೆಲ್ಲ ಏನು ಆಫ್ ಮಾಡೋದಂತ ಹಾಗೆ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಅದು ಒಂದು ಸ್ವಲ್ಪ ಡ್ಯೂರೇಷನ್ಗೆ ಓಪನ್ ಇಟ್ಟರೆ ಅಲಾರಮ್ ಸೌಂಡ್ ಬರ್ತಾಯಿತ್ತು. ಸೊ ಎವ್ರಿ ಟೈಮ್ ನಾನು ಕ್ಲೋಸ್ ಮಾಡಿ ಓಪನ್ ಮಾಡಿ ಕ್ಲೀನ್ ಮಾಡ್ತಾ ಇರೋದು ಇಲ್ಲಿ. ಆ್ಯಂಡ್ ನಾವು ಇಲ್ಲಿ ಬಂದಮೇಲೆ ನಾನು ಜಾಸ್ತಿ ಸ್ಟೋರೇಜ್ ಕಂಟೈನರ್ಸ್ ಎಲ್ಲ ತೊಗೊಂಡಿಲ್ಲ, ಎಲ್ಲದಕ್ಕೂ ಕ್ಲಿಪ್ಸ್ ಮತ್ತು ರಬ್ಬರ್ ಬ್ಯಾಂಡ್ಸ್ ಹಾಕೇ ಇಡ್ತಾಯಿದ್ದೀನಿ. ಯಾಕೆಂದರೆ ಮತ್ತೆ ನಾವು ಇಲ್ಲೇ ಇರೋ ಪ್ಲ್ಯಾನ್ ಇಲ್ಲ, ಸ್ವಲ್ಪ ಒಂದು 2-3 ಇಯರ್ಸ್ಗೆ ಅಷ್ಟೇ ಬಂದಿದ್ದು. ಸೊ ಮತ್ತೆ ವಾಪಸ್ ಎಲ್ಲ ಇಲ್ಲಿಂದ ತೊಗೊಂಡು ಹೋಗೋದೆಲ್ಲ ಕಷ್ಟ ಆಗುತ್ತೆ, ವೇಸ್ಟ್ ಆಗುತ್ತೆ ಡಿಸ್ಪೋಸ್ ಮಾಡಿದ್ರೆ ಅಂತ ನಾ ಏನಕ್ಕೂ ತೊಗೊಂಡಿಲ್ಲ. ಬರೀ ಬೇಸಿಕ್ ಐಟಮ್ಸಿಗೆ ಮಾತ್ರ ಡಬ್ಬಗಳು ತೊಗೊಂಡಿದ್ದೀನಿ. ಮಿಕ್ಕಿದ್ದೆಲ್ಲ ಹೀಗೆ ಕ್ಲಿಪ್ಸ್ ಹಾಕ್ಬಿಟ್ಟು ಅಥವಾ ರಬ್ಬರ್ ಬ್ಯಾಂಡಲ್ಲಿ ಸುತ್ತಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಆ್ಯಂಡ್ ಗ್ರೇನ್ಸ್ ಕೂಡ ಅಷ್ಟೇ ನಾನು ಫ್ರಿಜ್ಜಲ್ಲಿ ಇಡ್ತೀನಿ, ಇಲ್ಲಾಂದರೆ ಕೆಲವೊಂದು ಹುಳ ಬಂದುಬಿಡುತ್ತೆ. ನಾವು ಯಾಕೆಂದರೆ ಜಾಸ್ತಿ ಕುಕ್ ಮಾಡಲ್ಲ, ಫ್ರೀಕ್ವೆಂಟಾಗಿ ಗ್ರೇನ್ಸ್ ಎಲ್ಲ ಯೂಸ್ ಮಾಡಲ್ಲ ಹಿಂದೆನೇ. ಸೊ ಅದು ಯೂಸ್ ಮಾಡದೇ ಇದ್ದಾಗ ಹುಳ ಬೀಳೋ ಚಾನ್ಸ್ ಇರುತ್ತೆ ಅಂತ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ನಾನು.
ಆಮೇಲೆ ಲಾಸ್ಟಿಗೆ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಸೊ ನಾ ಹೇಗೆ ಮಾಡ್ತೀವಿ ಅಂದರೆ ಯೂಶ್ವಲಿ ನೆನಪಿದ್ದೆಲ್ಲ ಒಂದು ಕಡೆ ಎಲ್ಲ ಇಟ್ಕೊಂಡಿರ್ತೀನಿ. ಸೊ ಒಂದೇ ಸಮ ಪ್ಯಾಕಿಂಗ್ ಮಾಡಲ್ಲ, ಯಾಕೆಂದರೆ ಒಂದು ಸರಿ ಮರ್ತೋಗಿರ್ತೀವಿ, ಒಂದು ಸರಿ ಇಟ್ನೋ ಇಲ್ವೋ ಅಂತ ನೆನಪಾಗೋದಿಲ್ಲ. ಸೊ ಮತ್ತೆ ಎಲ್ಲ ತೆಗ್ದು ನೋಡೋದು ಬೇಡ ಅಂತ ಎಲ್ಲ ನೆನಪಾಗಿದ್ದೆಲ್ಲ ಒಂದೊಂದು ಕಡೆ ಇಡ್ತಾ ಬರ್ತೀನಿ. 1 ವೀಕ್ 2 ವೀಕ್ಸ್ ಹಿಂದೆನೇ ಅಂದ್ಕೊಳ್ಳಿ. ಸೊ ಫೈನಲಾಗಿ ಅದನ್ನೆಲ್ಲ ಹೋಗೋದು ಹಿಂದಿನ ದಿನ ಎಲ್ಲ ಸೂಟ್ಕೇಸಿಗೆ ತುಂಬ್ತೀವಿ. ಆ್ಯಂಡ್ ಇದೆಲ್ಲ ಮಕ್ಕಳಿಗೆ ಒಂದು ಸ್ವಲ್ಪ ಟಾಯ್ಸು, ಚಾಕ್ಲೇಟ್ಸ್ ಅವೆಲ್ಲ ತೊಗೊಂಡಿದ್ದೆಲ್ಲ ಸೆಂಟರಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀವಿ. ಸೊ ಏನು ಡ್ಯಾಮೇಜ್ ಆಗದೇ ಇರಲಿ ಅಂತ. ಯಾಕೆಂದರೆ ಏರ್ಪೋರ್ಟಲ್ಲೆಲ್ಲ ತುಂಬ ರಫಾಗಿ ಹ್ಯಾಂಡಲ್ ಮಾಡ್ತಾರೆ ಸೂಟ್ಕೇಸಸ್ ಎಲ್ಲ, ತೆಗ್ದು ಬಿಸಾಕ್ತಾರಲ್ಲ. ಸೊ ಅವಾಗ ಮುರಿದೋಗುತ್ತೆ. ಅದಕ್ಕೆ ಈ ರೀತಿ ಪ್ಯಾಕ್ ಮಾಡ್ತಾಯಿದ್ದೀವಿ. ಇದು ನೋಡಿ, ಸೂಟ್ಕೇಸ್ ವೆಯ್ಟ್ ಮೆಷರ್ ಮಾಡ್ಬೋದು ಇದರಲ್ಲಿ. ಸುಮ್ಮನೆ ಈ ಥರ ಹುಕ್ ಇರುತ್ತೆ, ಅದನ್ನು ಹ್ಯಾಂಡ್ಲಿಗೆ ಹಾಕಿ ಈ ರೀತಿ ಸಿಕ್ಕಿಸ್ಬಿಟ್ಟು ಇದನ್ನು ಹೀಗೆ ಎತ್ತಿದ್ರೆ ಇಲ್ಲಿ ವೆಯ್ಟ್ ಬರುತ್ತೆ ಸೂಟ್ಕೇಸ್ದು. ಸೊ ಇದು ಅರೌಂಡ್ 9 kgs ಇದೆ ಅಂದ್ಕೊಳ್ಳಿ. ಸೊ ಇವಾಗ ಫ್ಲೈಟಲ್ಲೆಲ್ಲ ಫಿಕ್ಸ್ಡ್ ವೆಯ್ಟ್ ಇರುತ್ತಲ್ಲ ಸೂಟ್ಕೇಸಸ್, ಈ ಥರ ಲಾರ್ಜ್ ಸೂಟ್ಕೇಸಸ್ ಗೊತ್ತಾಗಲ್ಲ ನಮಗೆ ಎಷ್ಟು ವೆಯ್ಟ್ ಇದೆ ಅಂತ. ಸೊ ಈ ರೀತಿ ವೇ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಹ್ಯಾಂಡಿ ಆಗಿರುತ್ತೆ ನೋಡಿ. ಜಸ್ಟ್ ಇಷ್ಟೇ. ಆ್ಯಂಡ್ ಇಲ್ಲಿ ಹೇಳಿದ್ನಲ್ಲ, ನಮಗೆ ಗಾರ್ಬೇಜ್ ಡಿಸ್ಪೋಸಲ್ ತುಂಬ ಸಪ್ರೇಟ್ ಮಾಡಿ ಹಾಕಬೇಕು. ಇಲ್ಲಿ ಎಲ್ಲೋ ವೇಸ್ಟ್ ಅಂತ ಬರುತ್ತೆ. ಎಲ್ಲೋ ವೇಸ್ಟ್ ಅಂದರೆ ಎಲ್ಲೋ ಸ್ಯಾಕಲ್ಲಿ ಹಾಕೋ ವೇಸ್ಟ್, ಅಂದರೆ ಅದರಲ್ಲೆಲ್ಲ ರೀಸೈಕಲ್ ಆಗೋ ಅಂಥ ಪ್ಲಾಸ್ಟಿಕ್ಕು. ಇವಾಗ ನಾವು ಸಪೋಸ್ ಚಿಕನ್ ರ್ಯಾಪ್ ಮಾಡಿರ್ತಾರಲ್ಲ ಪ್ಯಾಕೇಜಸ್ಸು, ಅಥವಾ ಏನೋ ಚಿಪ್ಸ್ ತಿಂದ್ವಿ ಅದರದ್ದೆಲ್ಲ ಕವರ್ಸ್, ಮಿಲ್ಕ್ ಕಾಟನ್ನು, ಅದೆಲ್ಲ ರೀಸೈಕಲ್ಗೆ ಹಾಕಬೇಕು. ಇದು ಎವ್ರಿ 3 ವೀಕ್ಸ್ ಬರ್ತಾರೆ. ಸೊ ಲಕ್ಕಿಲಿ ನಾವು ಹೊರಡೋಕ್ಕೆ ನೆಕ್ಸ್ಟ್ ಡೇನೇ ಬರ್ತಾಯಿದ್ರು. ಸೊ ಅದನ್ನೆಲ್ಲ ಇರ್ತಾರೆ. ಇಲ್ಲಿ ನೋಡಿ ಎಲ್ಲ ಮನೆ ಮುಂದೆ ಇಟ್ಟಿರ್ತಾರೆ. ಸೊ ಜಸ್ಟ್ ಟ್ರಕ್ಕಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಇದೆಲ್ಲ ನಾನು ಲೈಬ್ರರಿಯಲ್ಲಿ ತಂದಿರೋದು ಬುಕ್ಸು. 1 ಮಂತ್ ಆಯಿತು. ತೋರಿಸ್ತೀನಿ ನಿಮಗೆ. ಎಲ್ಲ ಯಾಮಿಗೇನೆ ತಂದಿದ್ದು ಮೋಸ್ಟ್ಲಿ. ಇದು ಅವಳಿಗೆಲ್ಲ ಗೊತ್ತಿದೆಲ್ಲ, ಬಟ್ ಆದರೂ ಚೆನ್ನಾಗಿದೆ ಅಂತ ತಂದಿದ್ದು. ನೋಡಿ ಎಲ್ಲದಕ್ಕೂ ಫ್ಲ್ಯಾಪ್ಸ್ ಇರುತ್ತೆ ಈ ಥರ. ಹೇಗೇನು, ಆಮೇಲೆ ಫಾರ್ಮಲ್ಲಿ ಇದೆಲ್ಲ ಯಾವ ಆಲ್ಫಾಬೆಟಿಂದ ಸ್ಟಾರ್ಟ್ ಆಗುತ್ತೆ, ಫೋನಿಕ್ಸ್ ಥರ ಕ್ರಿಯೇಟಿವ್ ಆಗಿದೆ. ಸೊ ಹೀಗೆ ಗಿಫ್ಟ್ ಕೊಟ್ಟಿರೋದು ಇಲ್ಲಿ ಕ್ಲೂ ಇರುತ್ತೆ. ಮೈ ಪ್ರೈಸ್ ಇಸ್ ರೆಡ್ ಆ್ಯಂಡ್ ಕ್ಯಾನ್ ಫ್ಲೈ ಅಂತಂದರೆ ಇಲ್ಲಿ ಹೆಲಿಕಾಪ್ಟರ್ ಯಾವುದರಿಂದ ಸ್ಟಾರ್ಟ್ ಆಗುತ್ತೆ, ಹೆಚ್ಚಿಂದ. ಸೊ ಆ ರೀತಿ ಅವ್ರಿಗೆ ಕಲಿಯೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಇದು ಬುಕ್ಕು. ಆ್ಯಂಡ್ ಇದೆಲ್ಲ ಕಾಮಿಕ್ಸ್ ನಾನು ಓದಕ್ಕೆ ತಂದೆ ಸುಮ್ಮನೆ. ಟಿಂಟಿನ್ ಅಂತ ಇದೊಂದು 2 ಪಾರ್ಟು ಓದಲೇ ಇಲ್ಲ, ಒಂದೇ ಓದೋಕ್ಕಾಗಿದ್ದು ನನಗೆ. ಆ್ಯಂಡ್ ಇದೂ ಯಾಮಿಗೇನೆ, ರೈನ್ಬೋ ಫಿಶ್ ಒಂದು ಸ್ಟೋರಿ ಬುಕ್ಕು. ಆಮೇಲೆ ಇದು ವರ್ಡ್ಸ್ದು, ಇದು ಮಾಡೋಕ್ಕಾಗಿಲ್ಲ, ಅವಳು ಕೆಲವೊಂದು ಮಾಡಿಲ್ಲ ಅಷ್ಟೇ. 1 ಮಂತಲ್ಲಿ ಅಷ್ಟೆಲ್ಲ ತೊಗೊಂಬಂದಿದೆ, ಎಷ್ಟೊಂದು ಬುಕ್ಸು ನೋಡೋಕ್ಕೆ ಆಗಿಲ್ಲ ನಮಗೆ. ಆ್ಯಂಡ್ ಇದು ಅದೇ ರೀತಿ ಎಲ್ಲ ಸ್ಟೋರೀಸ್. ಆ್ಯಂಡ್ ಇದು ಯಾವುದೋ ಒಂದು 2 ಬುಕ್ಸ್ ನಾನು ತಂದಿದ್ದೆ ಓದೋಕ್ಕೆ, ಬಟ್ ಓದಲೇ ಇಲ್ಲ. ಸೊ ಈ ರೀತಿ ಇರುತ್ತೆ ಲೈಬ್ರರಿಯಲ್ಲಿ ಬುಕ್ಸ್ ಎಲ್ಲ. ನೋಡಿ ಇಲ್ಲಿ ಮಕ್ಕಳಿಗೆ ಫ್ರೀ. ನಾನು ತೋರಿಸ್ತೀನಿ ಇವಾಗ. ಇದನ್ನು ರಿಟರ್ನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಯಾಕೆಂದರೆ ನಾವು ಇನ್ನು ಇಂಡಿಯಾಗೆ ಹೋದರೆ ನಮಗೆ ಇದು 1 ಮಂತ್ಗೆ ಕೊಡ್ತಾರೆ. ಎಷ್ಟು ಬುಕ್ಸು, 50 ಬುಕ್ಸ್ ತನಕ ತೊಗೋಬೋದು 1 ಮಂತ್ಗೆ. ಸೊ ಮಕ್ಕಳಿಗಂದರೆ ಎಲ್ಲ ಫ್ರೀ. ನಾನು ಲೈಬ್ರರಿ ಕೂಡ ತೋರಿಸ್ತೀನಿ ಇವಾಗ. ಹೋಗ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಬುಕ್ಸ್ ರಿಟರ್ನ್ ಮಾಡೋದಕ್ಕೂ ಎಲ್ಲ ಆಟೋಮೇಟೆಡ್. ಜಸ್ಟ್ ನಮಗೆ ಈ ಥರ ಕಾರ್ಡ್ ಒಂದು ಕೊಡ್ತಾರೆ. ಸೊ ಚಿಕ್ಕ ಮಕ್ಕಳಿಗೆ ಫ್ರೀ ಅಂತ ಹೇಳಿದ್ನಲ್ಲ, ಸೊ ಯಾಮಿ ಹೆಸರಲ್ಲೇ ರಿಜಿಸ್ಟರ್ ಮಾಡಿರೋದು ಕಾರ್ಡು. ಸೊ ಜಸ್ಟ್ ಆ ಕಾರ್ಡ್ನ ಅಲ್ಲಿ ಸ್ಕ್ಯಾನ್ ಮಾಡಿ ಅದರಲ್ಲಿರೋ ಕೋಡ್ನ ಜಸ್ಟ್ ಇಲ್ಲಿ ಬುಕ್ಸ್ ಪ್ಲೇಸ್ ಮಾಡ್ತಾಯಿದ್ರೆ ಅದು ಸ್ಕ್ಯಾನ್ ಮಾಡಿ ತೊಗೊಳುತ್ತೆ. ಆ್ಯಂಡ್ ಎಂಡಲ್ಲಿ ನಮಗೆ ರೆಸಿಪ್ಟ್ ಕೊಡುತ್ತೆ ಯಾವ್ಯಾವ ಬುಕ್ಸ್ ನಾವು ರಿಟರ್ನ್ ಮಾಡಿದ್ದೀವಿ ಅಂತ. ಜಸ್ಟ್ ಸಿಂಪಲ್ ಪ್ರೊಸೀಜರ್. ಆ್ಯಂಡ್ ನಾವು ಬುಕ್ಸ್ ತೊಗೊಳ್ಬೇಕಾದ್ರೂ ಅಷ್ಟೇ ಲೈಬ್ರರಿ ಒಳಗೆ ಇರುತ್ತೆ ಒಂದು ಈ ಥರ ಮೆಷಿನ್ಗಿಂತ ಕಂಪ್ಯೂಟರ್ ಇರುತ್ತೆ. ಸೊ ಅದರಲ್ಲೂ ಕೆಳಗೆ ಸ್ಕ್ಯಾನರ್ ಇರುತ್ತೆ. ಸೊ ಜಸ್ಟ್ ನಾವು ಸ್ಕ್ಯಾನ್ ಮಾಡಿಕೊಂಡು ಯಾವ್ಯಾವ ಬುಕ್ಸ್ ತೊಗೊತಾ ಇದ್ದೀವಿ ಅಂತ ನಮ್ಮ ಕಾರ್ಡಲ್ಲಿ ಲೋಡ್ ಆಗುತ್ತೆ ಅಷ್ಟೇ. ಸೊ ಇದಕ್ಕೆ ಯಾರನ್ನೂ ಮ್ಯಾನ್ ಪವರ್ ಇಲ್ಲ ಇದಕ್ಕೆಲ್ಲ.
ಆ್ಯಂಡ್ ನಾವು ಒಳಗೆಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ಲೇಟ್ ಆಗೋಗಿತ್ತು ಬರೋದು ನಾವು. ಸೊ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಗ್ತಾಯಿತ್ತು. ಸೊ ನಾವು ಒಳಗೆಲ್ಲ ಏನು ವೀಡಿಯೋಸ್ ತೆಗಿಯೋಕ್ಕಾಗಿಲ್ಲ. ಬಟ್ ನಾನು ಲಾಸ್ಟ್ ಟೈಮ್ ಹೋದಾಗ ನಾನು ಜಸ್ಟ್ ಒಂದು ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೆ, ಅದನ್ನು ಹಾಕ್ತೀನಿ. ತುಂಬ ಚೆನ್ನಾಗಿದೆ ಒಳಗೆಲ್ಲ ಆರ್ಕಿಟೆಕ್ಚರು. ಸೊ ಆ ಲೈಬ್ರರಿಯಲ್ಲಿ ನೋಡ್ತಾನೆ ಇರಬೇಕನ್ಸುತ್ತೆ ಓದೋದಕ್ಕಿಂತ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಸ್ಟುಟ್ಗಾರ್ಟಲ್ಲಿದ್ದರೆ ಒನ್ಸ್ ಇದು ಟೂರಿಸ್ಟ್ ಪ್ಲೇಸ್ ಅಂತಾರಲ್ಲ, ಆ ಥರ ಎಲ್ಲರೂ ಹೋಗಿ ನೋಡೋ ಅಂಥ ಜಾಗ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ಪ್ರಾಬ್ಲಿ ಇಂಡಿಯಾಗೆ ಹೋಗಿ ಬಂದಾದಮೇಲೆ ಮತ್ತೆ ಲೈಬ್ರರಿಗೆ ಹೋಗ್ತೀವಲ್ಲ, ಆವಾಗ ನೀಟಾಗಿ ತೋರಿಸ್ತೀನಿ ಒಳಗೆಲ್ಲ ಇರೋ ಹೇಗಿದೆ ಆರ್ಕಿಟೆಕ್ಚರ್ ಅಂತ. ಆ್ಯಂಡ್ ಇದು ನೋಡಿ ಹೊರಗಿಂದ ಹೇಗೆ ಜಸ್ಟ್ ಒಂದು ಸ್ಕ್ವೇರ್ ಥರ ಇದೆ ಬಿಲ್ಡಿಂಗ್ ಎಲ್ಲ, ಸ್ಕ್ವೇರ್ ಬಾಕ್ಸಸ್ ಥರ. ಒಳಗೆ ಅಷ್ಟು ಚೆನ್ನಾಗಿದೆ ಅಂತ ಗೊತ್ತೇ ಆಗೋದಿಲ್ಲ. ಆ್ಯಂಡ್ ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಬಂದು ಇಂಡಿಯಾಗೆ ಹೋಗೋದು, ಅಲ್ಲಿ ಫಸ್ಟ್ ಡೇ ಹೇಗಿರುತ್ತೆ ಅಂತ ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.